ಅಂದರೆ ಇದು ತುಂಬಾನೇ ಒಂದು ಇಂಪಾರ್ಟೆಂಟ್ ರೋಲ್ನ ಪೇ ಮಾಡುತ್ತೆ. ಸೊ ನಾವು ಇವಾಗ ಇಷ್ಟು ಸೈಟಲ್ಲಿ ಲಿಂಟಲ್ ವರ್ಕ್ನ ಮಾಡ್ತಾ ಇದೀವಿ. ಲಿಂಟಲ್ ಬೀಮ್ ಈಸ್ ಹಾರಿಜಾಂಟಲ್ ಸ್ಟ್ರಕ್ಚರ್ ಎಲಿಮೆಂಟ್. ಇದು ಎಲ್ಲೆಲ್ಲಿ ಪ್ರೊವೈಡ್ ಮಾಡ್ತೀವಿ ಅಂದ್ರೆ ನಾವು ಟಾಪ್ ಓಪನಿಂಗ್ ಎಲ್ಲೆಲ್ಲಿ ಬರುತ್ತೋ ಅಂದ್ರೆ ಡೋರ್ಸ್, ವಿಂಡೋಸ್, ವೆಂಟಿಲೇಟರ್ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಮಾತ್ರ ಇದನ್ನ ಹಾಕ್ತಾ ಇದೀವಿ. ಇದು ತುಂಬಾ ಒಂದು ವೈಟ್ ಸಪೋರ್ಟ್ ಆಫ್ ದಿ ಮೇಸನರಿ ವರ್ಕ್. ಅಂದ್ರೆ ಇದು ಏನ್ ವೆಯ್ಟ್ ಬರುತ್ತೆ ವರ್ಟಿಕಲ್ ವೆಯ್ಟ್, ಅದನ್ನ ವರ್ಟಿಕಲ್ ವೆಯ್ಟ್ ನ ಪ್ರಿವೆಂಟ್ ಮಾಡೋಕ್ಕೋಸ್ಕರ ಇದನ್ನ ಸ್ಟ್ರಕ್ಚರ್ ಅಲ್ಲಿ ಹಾಕ್ತಾ ಇರ್ತೀವಿ. ಇದು ಲೋ ಡಿಸ್ಟ್ರಿಬ್ಯೂಟ್ ವೆಯ್ಟ್ ಮಾಡುತ್ತೆ. ಅಂದ್ರೆ ವರ್ಟಿಕಲ್ ವೆಯ್ಟ್ ಬರುತ್ತಲ್ಲ ಬೀಮ್ ಮತ್ತೆ ಕಾಲಮ್ದು, ಅದನ್ನ ನಾವು ಅವಾಯ್ಡ್ ಮಾಡಕ್ ಹೋಗ್ತಾ ಇದೀವಿ ಲಿಂಟಲ್ ಮತ್ತೆ ಸಜ್ಜಾಗೆ. ಇದು ಮಿಕ್ಸ್ ಪ್ರಪೋರ್ಷನ್ ಎಲ್ಲ ಚೆನ್ನಾಗಿರ್ಬೇಕು. ಆಕ್ಚುಲಿ ಸ್ಯಾಂಡು, ಸಿಮೆಂಟು ಮತ್ತೆ ಜೆಲ್ಲಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿ ಹಾಕಿದ್ರೆ ನಮಗೆ ನಾಳೆ ದಿವಸ ಕ್ರ್ಯಾಕು ಮತ್ತು ಸ್ಟ್ರೆಂತೂ ಚೆನ್ನಾಗಿರುತ್ತೆ. ಅದಕ್ಕೆ ಕವರಿಂಗ್ ಎಲ್ಲ ಕೊಡಬೇಕು. ಯಾಕಂದರೆ ಕವರಿಂಗ್ ಕೊಡಲಿಲ್ಲ ಅಂದರೆ ರಸ್ಟ್ ಹಿಡಿಯೋದು, ಮಳೆ ಬಂದಾಗ ಹಿಂಗೆ ಪ್ರಾಬ್ಲಮ್ ಆಗುತ್ತೆ. ಸ್ಟೀಲು ಕವರಿಂಗ್ ಕೊಟ್ಟು ಅದನ್ನು ಕರೆಕ್ಟಾಗಿ ನಾವು ಕವರಿಂಗ್ ಎಲ್ಲ ಇಟ್ಕೊಂಡು ಕಾಂಕ್ರೀಟ್ ಹಾಕಬೇಕಾಗುತ್ತೆ. ಹಂಗೆ ಲೆವೆಲು ಸ್ವಲ್ಪ ನೋಡ್ಕೊಬೇಕು. ಅದು ಕ್ರಾಸ್ ಪೀಸ್ ಇದ್ದರೆ ನಾಳೆ ದಿವಸ ಪ್ಲಾಸ್ಟಿಂಗ್ ಮಾಡೋಕ್ಕೆಲ್ಲ ಪ್ರಾಬ್ಲಮ್ ಆಗ್ತಿರುತ್ತೆ. ನಾವು ಲೆವೆಲೆಲ್ಲ ನೋಡ್ಕೊಂಡು ಸ್ಟ್ರೈಟ್ ಇದೆಯೋ ಇಲ್ಲೋ, ಎಲ್ಲ ಶೆಟ್ರಿಂಗ್ ಎಲ್ಲ ಚೆನ್ನಾಗಿದೆಯೋ ಅದೆಲ್ಲ ನೋಡ್ಕೊಂಡು ಮಾಡಬೇಕಾಗುತ್ತೆ. ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಈ ಲಿಂಟ್ಲ್ ಹಾಕ್ಬೇಕಾರೆ. ಅದು ನನಗೆ ಥಿಕ್ನೆಸ್ಸು ನೋಡ್ಕೊಬೇಕಾಗುತ್ತೆ, ಎಷ್ಟೆಷ್ಟಿದೆ ಏನು ಅಂತ. ಆ ಸ್ಟೀಲ್ ಮೇಲೆ ನಮಗೆ 1 ಇಂಚ್ ಕವರಿಂಗ್ ಎಲ್ಲ ಬರಬೇಕು. ಅವಾಗ ನಮಗೆ ಕಾಂಕ್ರೀಟು ಕರೆಕ್ಟಾಗೆಲ್ಲ ಕೂರ್ತಿರ್ಬೇಕು. ವೈಬ್ರೇಟ್ ಹಾಕೋದೇನು ಬೇಕಿಲ್ಲ ಇದಕ್ಕೆ. ಜಸ್ಟ್ ಹಿಂಗೆ ಕಾಂಪ್ಯಾಕ್ಷನ್ ಮಾಡಿದ್ರೆ ಚೆನ್ನಾಗಿ ಕೂರುತ್ತೆ. ಇದರಿಂದ ಏನಂದರೆ ನಮಗೆ ನಾಳೆ ದಿವಸ ಮೇಲೆ ವಾಲ್ ಬರುತ್ತಲ್ಲ, ಅದರಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಕ್ರ್ಯಾಕ್ ಬರೋದು ಅದೆಲ್ಲ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ. ಲೋ ಡಿಸ್ಟ್ರಿಬ್ಯೂಷನ್ ಎಲ್ಲ ನಮಗೆ ಜಾಯಿಂಟ್ ಇರೋದ್ರಿಂದ ಲೋ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದ್ರ ಮೇಲೆ ನಾವು ಗೋಡೆ ಕಟ್ಟಬೇಕಾದ್ರೂ ನಮಗೆ ಸ್ಟ್ರೆಂತ್ ಚೆನ್ನಾಗಿ ಸಿಗುತ್ತೆ. ವಾಲ್ ಮೇಲೆ ಏನು ಪ್ರೊಜೆಕ್ಷನ್ ಆಗಲ್ಲ. ವಿಂಡೋ ಕೂರ್ಸೋದು, ಡೋರ್ ಕೂರ್ಸೋದೆಲ್ಲ ಇರುತ್ತಲ್ಲ ಓಪನಿಂಗ್ ಹತ್ರ, ಅಲ್ಲೇನು ಪ್ರಾಬ್ಲಮ್ ಆಗಲ್ಲ, ಚೆನ್ನಾಗಿ ಬರುತ್ತೆ.